900 ಗಿಡ ನಾವೇ ರೆಡಿ ಮಾಡೋದು 12 ವರ್ಷದಿಂದ. ಸುಮಾರು ಇವಕ್ಕೆಲ್ಲ ಬಂದು ಒಂದು 10 ವರ್ಷ ಏಜ್ ಆಗಿದೆ, 10 ರಿಂದ 8 ವರ್ಷ ಏಜ್ ಆಗಿದೆ ಸರ್. ಸರಿ ಸುಮಾರು ನಮಗೆ ಈ ಒಂದು ನೋಡಿ ತೆಂಗಿನ ಮರ ಎಷ್ಟು ಹೈಟ್ ಇದೆ ಇದು. ಇದರಿಂದನೇ ಸುಮಾರು ನಮಗೆ ಒಂದು 8 kg ಅಷ್ಟು ಡ್ರೈ ಮೆಣಸು ಸಿಗುತ್ತೆ. ಯಾರು ನಂಬಲ್ಲ, 8 kg ಸಿಗುತ್ತೆ ಇದೊಂದು ಗಿಡದಿಂದ. ಹೈಯೆಸ್ಟ್ ನಾವು 8.5 kg ತೆಗೆದಿದ್ದೀವಿ. 1000 ಜನ ಒಂದು 6 kg 5 kg 6 kg 7 kg ಹಿಂಗೆಲ್ಲ ಬರುತ್ತೆ. ಸೊ ಹಂಗಾಗಿ ರೈತರು ಏನ್ ಮಾಡ್ತಾರೆ ಗೊತ್ತಾ, ಅಯ್ಯೋ ಅಡಿಕೆ ಮರ ಕಪ್ಸಿದ್ರೆ ಅಡಿಕೆ ಮರ ಹೀಲ್ಡ್ ಕಡಿಮೆ ಆಗೋಗ್ಬಿಡುತ್ತೆ. ನೀವು ದಯವಿಟ್ಟು ಯಾರು ಯೋಚನೆ ಮಾಡಕ್ ಹೋಗ್ಬೇಡಿ. 5 ಅಡಿಕೆ ಮರ ಕೊಡೋ ಲಾಭನ 1 ಮೆಣಸಿನ ಗಿಡ ಕೊಡುತ್ತೆ ಸರ್. ಮೆಣಸಿನ ಗಿಡ ಯಾಕೆ ನಂಬರ್ 1 ನಮ್ಮ ಸೌತ್ ಇಂಡಿಯಾದಲ್ಲಿ ಅಂದ್ರೆ ಅದಕ್ಕೋಸ್ಕರನೇ ಇದು ಯುರೋಪಿಯನ್ನರು, ರೋಮನರು, ಫ್ರೆಂಚರು ನಮ್ಮ ಇಂಡಿಯಾಗೆ ಬಂದಿದ್ದು ಸಾಂಬಾರು ಪದಾರ್ಥಕ್ಕೋಸ್ಕರನೇ ಬಂದಿದ್ದು. ನೀವು ಬೇರೆ ದೇಶದಲ್ಲಿ ಈ ಭೂಮಿಲಿ ಎಲ್ಲೋ ಬೆಳೆಯೋ ಸಾಂಬಾರು ಪದಾರ್ಥಕ್ಕಿಂತ ನಮ್ಮ ಸೌತ್ ಇಂಡಿಯಾಗಿರೋ ಬೆಲೆ ಇದೆಯಲ್ಲ, ಆ ಪವರು, ಆ ಒಂಥರ ಸ್ಮೆಲ್ಲು ಬೇರೆ ಎಲ್ಲೂ ಬರಲ್ಲ ನಿಮಗೆ. ಹಂಗಾಗಿ ನೆವರ್ ಎಂಡಿಂಗ್ ಡಿಮ್ಯಾಂಡ್ ಅಂತ ಕರೀತಾರೆ ಪೆಪ್ಪರ್ಗೆ. ಇದು ಬಂದು ಕಿಂಗ್ ಆಫ್ ಸ್ಪೈಸಸ್ ಅಂತ ಕರೀತಾರೆ. ಕಾಳು ಮೆಣಸು ಸಾಂಬಾರ್ ಪದಾರ್ಥಗಳ ರಾಜ, ಏಲಕ್ಕಿ ಬಂದು ಸಾಂಬಾರ್ ಪದಾರ್ಥಗಳ ರಾಣಿ. ನೀವು ರಾಜಾರಾಣಿ ಬೆಳೆದ್ರಿ ಅಂದ್ರೆ ನಿಮ್ ಬದುಕು ರಾಜಾರಾಣಿ ತರನೇ ಇರುತ್ತೆ. ಯಾಕಂದ್ರೆ ನಾವು 12 ವರ್ಷದಿಂದ ಮಾಡ್ತಾ ಇದೀವಿ, 1 ವರ್ಷ ಲಾಸ್ ಅನ್ನೋದಾಗಿಲ್ಲ ಸರ್. ನಮಗೆ ನೀರು ಅಥವಾ ಮಳೆ ಅಥವಾ ಈ ರೀತಿ ಸಮಸ್ಯೆಗಳಾಗಿ ಪ್ರಕೃತಿಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಸ್ವಲ್ಪ ಕಡಿಮೆ ಲಾಭ ಬಂದಿದೆ ಹೊರತು ಗಿಡದಿಂದ ಯಾವುದೇ ರೀತಿ 1 ಇಂಚು ನಮಗೆ ಮೋಸ ಆಗಿಲ್ಲ. ಸೊ ರೈತರು ಆರಾಮಾಗಿ ಈಗ ನೋಡಿ ನಮ್ದು ಇಲ್ಲಿ ಸರ್ ಹೈಯೆಸ್ಟ್ ನಿಮಗೆ ಈ ವರ್ಷ 42 ಡಿಗ್ರಿ ಕ್ರಾಸ್ ಆಗಿದೆ KR ಪೇಟೆಯಲ್ಲಿ. ಬಟ್ ಸ್ಟಿಲ್ ಗಿಡಗಳು ಯಾವ ರೀತಿ ಇದಾವೆ ನೋಡ್ಕೊಳ್ಳಿ. ಇದು ಪೂರ್ತಿ 12 ಗಂಟೆವರೆಗೂ ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ ಆಪೋಸಿಟ್, ನೀವು ನೋಡ್ತಾ ಇರ್ಬೋದು. ಬಟ್ ಗಿಡಗಳು ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ಸರ್. ಸ್ಟಿಲ್ 12 ವರ್ಷದ ಗಿಡ ಯಾವುದೇ ರೀತಿ ವಿತೌಟ್ ಸ್ಪ್ರೇ ಯಾವ ರೀತಿ ನಿಂತಿದೆ ನೋಡಿ. ಹೌದೌದು. ನಿಮಗೆ ಈಗ ಮಲೆನಾಡು ಸೈಡ್ ಎಲ್ಲ ಹೋದ್ರೆ ಸ್ಪ್ರೇಯಲ್ಲೇ ನಿಲ್ಸ್ಬಿಟ್ಟಿರ್ತಾರೆ. ಸ್ಪ್ರೇ ಇಲ್ಲ ಅಂದ್ರೆ ಗಿಡ ಸತ್ತೋಗುತ್ತೆ. ಮಳೆ ಬಂದ್ರೆ ಸ್ಪ್ರೇ, ಕಾಯಿ ಕೂದ್ರೆ ಸ್ಪ್ರೇ, ಹೂ ಬಂದ್ರೆ ಸ್ಪ್ರೇ, ಬಿಸಿಲು ಬಂದ್ರೆ ಸ್ಪ್ರೇ, ಬರೀ ಸ್ಪ್ರೇ ಅನ್ಕೊಂಡು ಸ್ಪ್ರೇಗೆ ಅಡ್ಜಸ್ಟ್ ಮಾಡಿಬಿಟ್ಟಿರ್ತಾರೆ. ನಮ್ಮ VC ಫಾರ್ಮ್ ಸೈಂಟಿಸ್ಟ್ಗಳು ಏನು ಹೇಳೋದಂದ್ರೆ ಮಲೆನಾಡಿಂದ ಗಿಡಗಳನ್ನ ಪರ್ಚೇಸ್ ಮಾಡಬೇಡಿ, ಯಾಕೆಂದ್ರೆ ರೋಗ ರುಜಿನಗಳು ಜಾಸ್ತಿ ಆಗಿದೆ. ಅದನ್ನ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಕರ್ನಾಟಕ ತುಂಬ ರೋಗ ಇರುವಂಥ ಗಿಡಗಳೇ ಆಗ್ಬಿಡುತ್ತೆ. ಸೊ ಅದನ್ನ ಬಯಲುಸೀಮೆಯಲ್ಲಿ ಗಿಡ ತಗೊಳ್ಳಿ. ಏನೋ ಸರ್ ಸುಮಾರು ಗಿಡ ಈಗ ಚಿತ್ರದುರ್ಗ ಆ ಕಡೆ ಸೈಡು, ರಾಮನಗರ ಎಲ್ಲ ಕಡೆ ಗಿಡ ಕೊಟ್ಟಿದ್ದೀವಿ. ಒಳ್ಳೆ ಚೆನ್ನಾಗಿ ಹೀಲ್ಡ್ ಬರ್ತಾ ಇದೆ. ರೈತರು ಒಂದು ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ಹಂಗಾಗಿ ಸೊ ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ. 35 ಡಿಗ್ರಿ ಅಲ್ಲ 40 ಡಿಗ್ರಿ ಬಂದ್ರೂ ಮೆಣಸು ಮಾಡ್ಬೋದು. ಬಟ್ ನೀವು ತಗೋಂಥ ಗಿಡ ಅಲ್ಲಿರ್ಬೇಕು. ಎಲ್ಲ ಮನುಷ್ಯರೇ. ಬಟ್ ಕಾಶ್ಮೀರವ್ರನ್ನ ತಗೊಂಡು ಡೈರೆಕ್ಟಾಗಿ ತಮಿಳ್ನಾಡಿಗೆ ಹಾಕ್ಬಿಟ್ರೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ, ಬದುಕಕ್ಕಾಗಲ್ಲ ಮಗುನ. ಸೊ ಅದೇ ಥರನೇ ನೀವೇನಾಗುತ್ತೆ, ನೀವು ಪನೀರ್ ಒಂದೇನೇ ಇದು, ಬಟ್ ಇಲ್ಲಿ ಬೆಳೆದಿರುವಂಥ ಇಲ್ಲಿ ರೆಸಿಸ್ಟೆನ್ಸು, ಇಲ್ಲಿ 45 ಡಿಗ್ರಿ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗಿದೆ ಇದು, ಈ ಬ್ಲಡ್ ಲೈನು. ನೀವು ಮಲೆನಾಡಿನ ತಂದು ಹಾಕೋದು ಇಲ್ಲಿ ದಯವಿಟ್ಟು ಉಳಿಯಲ್ಲ. ಬೇಕಾದ್ರೆ ನನ್ನ ಗಿಡನೂ ತೊಗೊಂಡೋಗಕ್ಕೆ ಮಲೆನಾಡಲ್ಲೂ ತಂದು ಹಾಕಿ. ಯಾಕೆಂದ್ರೆ ರೈತರಿಗೆ ಹೇಳ್ತಿರೋದು ಇದು ಸರ್, ಹೆಂಗೆ ಅಂದ್ರೆ 20-30 ವರ್ಷ ಬರುತ್ತೆ ಕರೆಕ್ಟಾಗಿ ಕಾಪಾಡ್ಕೊಂಡ್ರೆ. ನಾವು ಇದು ಟೊಮೆಟೊ ಬೀನ್ಸ್ ಥರ 5 ತಿಂಗಳು 6 ತಿಂಗಳು ಬೆಳೆಯಲ್ಲ ಇದು. ಹೆಂಗೋ ತಂದು ಹಾಕ್ಬಿಡೋಣಪ್ಪ 10 ರೂಪಾಯಿ 5 ರೂಪಾಯಿ, ದಯವಿಟ್ಟು ಹಂಗೆ ಮಾಡಬೇಡಿ. ನೀವು ಒಂದು ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಗಿಡ ತೊಗೊಂಡು ಬರೀ 5ರಿಂದ ಸ್ಟಾರ್ಟ್ ಮಾಡಿ, 10ರಿಂದ ಸ್ಟಾರ್ಟ್ ಮಾಡಿ, ನೀವೇ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಹಂಗಾಗಿ ಸ್ಟಾರ್ಟ್ ಮಾಡಿ. ಇದನ್ನು ನೀವು ನಾಟಿ ಮಾಡಬೇಕು ಅಂದರೆ ದಯವಿಟ್ಟು ರೈತರಿಗೆ ಹೇಳೋದಂದರೆ, ಬರೀ ನನ್ನ ತೆಂಗಿನ ಮರ ಮಾಡಿದ್ರೆ ಹಾಳಾಗ್ಬಿಡುತ್ತೆ, ಅಡಿಕೆ ಮರ ಮಾಡಿದ್ರೆ ಹಾಳಾಗ್ಬಿಡುತ್ತೆ, ಅದನ್ನು ದಯವಿಟ್ಟು ನಿಲ್ಲಿಸಿ. ನೀವು ಯಾವುದೇ ಮರಕ್ಕಾದರೂ ಮಾಡ್ಬೋದು. ಮರಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಇದನ್ನು ಪರಾವಲಂಬಿ ಜೀವಿ ಅಂತ ಕರೀತಾರೆ. ಅಂದರೆ ಒಂದಕ್ಕೆ ಅಡ್ಜಸ್ಟ್ ಆಗಿ ಬದುಕುವಂಥದ್ದು, ಬೇರೆದಕ್ಕೆ ಹಾನಿ ಮಾಡಲ್ಲ. ಇದು ಬಂದು ಫೈಬ್ರಸ್ ರೂಟು. ಅಡಿಕೆ ಮತ್ತು ತೆಂಗಿ ಬಂದು ಟ್ಯಾಪ್ ರೂಟು. ಅರ್ಥ ಮಾಡ್ಕೊಳ್ಳಿ. ಇದು ಒಂಥರ ಕಂಕ್ಲಲ್ಲಿ ಮಗು ಎತ್ಕೊಂಡಂಗೆ, ತಾಯಿಗೇನು ಅನ್ಸಲ್ಲ. ಸೊ ರೈತರು ಅನ್ಕೋತಾರೆ ಮಗುನೇ ಭಾರ, ತಾಯಿ ಹಂಗೆ ತಿಳ್ಕೊಳ್ತಾರೆ. ಸೊ ಇದು ಯಾವ್ದು, ಅದಕ್ಕೆ ನಾನು ಹೇಳ್ತಿರೋದು. ಯಾಕೆಂದ್ರೆ ಮಲೆನಾಡಲ್ಲಿ ಮೆಣಸು ಬೆಳೆಯೋದು ಕಾಮನ್. ಈ ಬಯಲುಸೀಮೆಯಲ್ಲಿ ಅದು 42 ಡಿಗ್ರಿ ಟೆಂಪರೇಚರ್ ಅಲ್ಲಿ ಸರ್ ನಂಬರ್ 1 ತೋಟ ಇಡೀ ಇದಕ್ಕೇನೆ, ನಮ್ಮ ಬಯಲುಸೀಮೆಗೇನೆ ಅಷ್ಟು. ಯಾಕೆಂದ್ರೆ ಸೈಂಟಿಸ್ಟ್ಗಳು ಹೇಳಿದಾರೆ ಬಂದು ಒಳ್ಳೊಳ್ಳೆ ಇಷ್ಟು ಸರ್ 8 ಇಂಚ್ ಎಲ್ಲ ಫೋಟೋ ಕಳಿಸ್ತೀನಿ. 8 ಇಂಚು 10 ಇಂಚ್ವರೆಗೂ ಮೆಣಸು ಬಂದಿದೆ.